ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಈ ಡಾಕಿನಿ ಅನ್ನೋ ನೆಗೆಟಿವ್ ಎನರ್ಜಿ ಒಬ್ಬ ಗಂಡಸರ ಮೇಲೆ ಅಟ್ಯಾಕ್ ಮಾಡಿದಾಗ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ಅನ್ನೋ ಒಂದು ಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳೋ ರೀತಿಯೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಡಾಕಿನಿ ಅನ್ನೋ ಒಂದು ನೆಗೆಟಿವ್ ಎನರ್ಜಿ ಒಂದು ಹೆಂಗಸನ್ನು, ಸ್ತ್ರೀಯನ್ನು, ಮಕ್ಕಳಲ್ಲ ಹೆಂಗಸು, ಬಾಲಕಿಯರಲ್ಲ ಹೆಂಗಸು, ಆ ಹೆಂಗಸರನ್ನು ಅಟ್ಯಾಕ್ ಮಾಡಿದಾಗ ಏನೆಲ್ಲ ತೊಂದರೆಗಳು ಅನುಭವಿಸ್ತಾರೆ, ಆ ಡಾಕಿನಿ ಲಕ್ಷಣಗಳೇನು, ಒಂದು ಹೆಣ್ಣಿನ ಆತ್ಮದ ಮೇಲೆ ಹೋರಾಟ ಮಾಡಿದ್ರೆ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ, ಪತ್ತೆ ಹಚ್ಚೋದು ಹೇಗೆ, ಅದನ್ನು ನಿವಾರಣೆ ಮಾಡೋದು ಹೇಗೆ, ಭಾಳ ಸಿಂಪಲ್ಲಾಗಿ ಬಂಡವಾಳ ಇಲ್ಲದೇ ಕೇವಲ ಮಂತ್ರತಂತ್ರದಿಂದ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮನವರಿಕೆ ಆಗೋ ಲೆವೆಲ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಡಾಕಿನಿ, ಶಾಕಿನಿ ಅಂಥೇಳಿ ನಾನೆಲ್ಲ ಎಪಿಸೋಡ್ ಹೇಳಿದ್ದೆ ನಿನ್ನೆ. 64 ಚತುಷ್ಷಷ್ಟಿ ಯೋಗಿನ್ಯಾರು ಇದ್ದಾರೆ ಅಂತ ಹೇಳ್ತಾರೆ. ಭೂತ, ಪ್ರೇತ, ಪಿಶಾಚಿ, ಬೇತಾಳ, ರಾಕ್ಷಸ, ಬ್ರಹ್ಮರಾಕ್ಷಸ, ಇದಿಷ್ಟು ದುಷ್ಟಶಕ್ತಿಗಳು ಅಂತ ಕರೀತಾರೆ. ಭೂತ, ಪ್ರೇತ, ಪಿಶಾಚಿ, ಬೇತಾಳ, ರಾಕ್ಷಸ, ಬ್ರಹ್ಮರಾಕ್ಷಸ, ಇದಿಷ್ಟು ಒಂದು ವೆರೈಟಿ ಆಫ್ ದುಷ್ಟಗ್ರಹಗಳು. ಇದ್ರ ಬಗ್ಗೆ ನಾನು ಈಗಾಗಲೇ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಇದಲ್ಲದೆ ಕೆಲವು ಕಾತ್ಯಾಯಿನಿ, ಕಿನ್ನರಿ, ಯೋಗಿನಿ, ಯಕ್ಷಿಣಿ, ಡಾಕಿನಿ, ನಾಗಿನಿ, ಭೂತಿನಿ, ಮೋಹಿನಿ, ಲಾಕಿನಿ, ರಾಕಿನಿ, ಶಾಕಿನಿ, ಶೂಲಿನಿ, ಹಾಕಿನಿ, ಕಿನ್ನರಿ, ಹೀಗೆ 64 ವೆರೈಟಿ ಕೆಲವು ನೆಗೆಟಿವ್ ಎನರ್ಜೀಸ್ಗಳಿದೆ. ಅವರವರ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಿತ್ತೋ ಸಾಯೋ ಸಮಯದಲ್ಲಿ ಆ ಸಬ್ಕಾನ್ಷಿಯಸ್ ಮೈಂಡು ಒಂದು ನೆಗೆಟಿವ್ ಎನರ್ಜಿಯಾಗಿ ಫಾರ್ಮ್ ಆಗಿ ಯಾರು ಇಷ್ಟಪಡ್ತಾರೋ ಅಥವಾ ಯಾರ ಮೇಲೆ ಹೋಗಬೇಕು ಅಂತ ಮನಸ್ಸು ಸಂಕಲ್ಪ ಮಾಡ್ತಾರೋ ಅವ್ರನ್ನ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತಾರೆ. ಒಂದು ವಿಧವಾ ಸ್ತ್ರೀ, ವಿಧವೆ, ಗಂಡನನ್ನು ಕಳ್ಕೊಂಡಂಥ ಸ್ತ್ರೀ ನೇಣಾಕಿ ಸಾಯಿಸಿದರೆ, ಹೊಡೆದು ಸಾಯಿಸಿದರೆ, ಸೀಮೆಣ್ಣೆ ಹಾಕಿ ಸಾಯಿಸಿಬಿಟ್ಟಿದ್ರೆ, ಅಥವಾ ಮಚ್ಚು ಲಾಂಗಲ್ಲಿ ಹೊಡೆದು ಸಾಯಿಸಿದರೆ, ನೀರಿಗೆ ತಳ್ಳಿ ಸಾಯಿಸಿಬಿಟ್ಟಿದ್ರೆ, ಅಥವಾ ಮೇಲಿಂದ ಎತ್ತರವಾದ ಪ್ರದೇಶ ತಳ್ಳಿ ಬೀಳಿಸಿ ಸಾಯಿಸಿದೆ, ಪ್ರಪಾತಕ್ಕೆ ತಳ್ಳಿದರೆ, ವಿಕೃತವಾಗಿ ಕ್ರೂರವಾಗಿ ಒಬ್ಬ ವಿಧವಾ ಸ್ತ್ರೀಯನ್ನು ಸಾಯಿಸಿದರೆ, ಇದು ಭಾಳ ಕ್ರೂರವಾಗಿ ಸಾಯಿಸೋದು ಅಲ್ಲದೆ ಊಟದಲ್ಲಿ ವಿಷ ಹಾಕಿ ವಿಷಚೂರ್ಣ ಪ್ರಯೋಗಾದಿ ದೋಷದಿಂದ ವಿಧವಾ ಸ್ತ್ರೀಯನ್ನು ನಾವೇನಾದ್ರು ಸಾಯಿಸಿದರೆ ಅದು ಡಾಕಿನಿಯಾಗಿ ಪರಿವರ್ತನೆ ಆಗುತ್ತೆ ಅಂತೇಳಿ. ಯಾವುದೋ ಒಂದು ಆಸ್ತಿ ವಿಚಾರದಲ್ಲಿ ಒಂದು ದೊಡ್ಡ ಕೇಸ್ ಇತ್ತು. ನಂತರ ಒಂದು ಸುಮಾರು 10 ವರ್ಷದ ಹಿಂದೆ ಅವರು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದರು. ನೋಡಿ, ನನಗೆ ನಮ್ಮ ಭಾವ, ನನ್ನ ಗಂಡನ ಅಣ್ಣ, ನನ್ನ ಗಂಡನ ತಮ್ಮ ಇಬ್ಬರು ಕೂಡ ನನಗೆ ಆಸ್ತಿ ಕೊಡ್ತಿಲ್ಲ, 5 ಎಕರೆ ಜಮೀನು ಕೊಡ್ತಾ ಇಲ್ಲ, ನಮ್ಮ ಮಾವನವ್ರ ಆಸ್ತಿ ಅದು. ನನಗೆ ಗಂಡ ಇಲ್ಲ, ಸತ್ತೋಗ್ಬಿಟ್ಟಿದ್ದಾರೆ, ನನ್ನ ಗಂಡ ಸತ್ತೋದ್ರು ಕಾಯಿಲೆ ಬಂದು. ಈಗ ಗಂಡನ ಆಸ್ತಿನ ಅನುಭವಿಸೋಕ್ಕೆ ನಾನಿದ್ದೀನಿ. ನಮ್ಮ ಭಾವ ಅಂದರೆ ನನ್ನ ಗಂಡನ ಅಣ್ಣ, ನನ್ನ ಗಂಡನ ತಮ್ಮ ಇಬ್ಬರು ನನಗೆ ಆಸ್ತಿನ ಕೊಡಬಾರ್ದು, ನನ್ನ ಈ ಜಾಗದಿಂದ ಓಡಿಸ್ಬೇಕು, ನಿಮ್ಮ ಅಪ್ಪನ ಮನೆಗೆ ಹೋಗು, ನಿನ್ನ ಗಂಡ ಇಲ್ವಲ್ಲ ಅಂಥೇಳಿ ನನಗೆ ಭಾಳ 5-6 ವರ್ಷದ ಕ್ರೂರವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಸಲ ನನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದರು. ಅವರಿಗೆ ಕೆಲವು ಪರಿಹಾರಗಳೆಲ್ಲ ಹೇಳಿ ಎಲ್ಲ ಮಾಡಿದ್ವಿ. ನಮ್ಮ ಹತ್ರ ಬಂದು ಹೋಗಿ ಒಂದು 6 ತಿಂಗಳ ಮೇಲೆ ಅವ್ರಿಗೆ ಕೋರ್ಟಲ್ಲಿ ಕೇಸ್ ಗೆದ್ದುಬಿಟ್ರು. ಅವರು ನನ್ನ ಗಂಡನ ಆಸ್ತಿ ನಾನು ಕೊಡ್ತಿಲ್ಲ, ನನ್ನ ಭಾವ, ನನ್ನ ಬಾಮೇದ ಅಂತೇಳಿ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ರು. ಕೋರ್ಟಲ್ಲಿ ಆರ್ಡ್ರ್ ಆಯಿತು, ಕೋರ್ಟೇ ಡಿವೈಡ್ ಮಾಡಿಬಿಟ್ಟು ಅವ್ರಿಗೆ 5 ಎಕರೆ ಜಮೀನು ಪ್ಲಸ್ ಒಂದು ಮನೆಯೂ ಕೊಡಬೇಕು ಅಂತ ಕೋರ್ಟ್ ಆರ್ಡ್ರ್ ಆಯಿತು. ಭಾಳ ಸಂತೋಷವಾಗಿ ಬಂದು ನಮ್ಮ ಹತ್ರ ಹೇಳಿದ್ರು, ಇಲ್ಲ ನಮಗೆ ಬೇಗ ಕೋರ್ಟಲ್ಲಿ ಆರ್ಡ್ರ್ ಆಯಿತು, 8 ವರ್ಷದಿಂದ ಕೋರ್ಟಲ್ಲಿ ಕೇಸ್ ನಡೀತಿತ್ತು, ನಮಗೀಗ ಆರ್ಡ್ರ್ ಆಯಿತು, ನನಗೀಗ 5 ಎಕರೆ ಜಮೀನು, ಒಂದು ಮನೆ ಸಿಕ್ಕಿದೆ, ಆರಾಮಾಗಿದ್ದೀನಿ ಅಂಥೇಳಿ 1 kg ಸ್ವೀಟ್ ಬಾಕ್ಸ್ ಕೊಟ್ಟು ಮಾತಾಡ್ಸ್ಕೊಂಡು ಪಾಪ ಹೋದರು. ಅವರು ನನ್ನ ಹತ್ರ ರೆಫರ್ ಮಾಡಿದ್ದು ನನಗೆ ಭಾಳ ಕ್ಲೋಸ್ ಫ್ರೆಂಡ್ ಅವರೊಬ್ಬರು. ಅವರು ಕೂಡ ಅವ್ರ ಜೊತೆಲಿ ಬಂದಿದ್ದರು. ಏನೋ ಈ ಅಮ್ಮನಿಗೊಂದು ಏನೋ ನ್ಯಾಯ ಸಿಕ್ತು, ಗಂಡನ ಆಸ್ತಿ ತಲುಪ್ತು, ಒಂದು ಮನೆಯೂ ಸಿಕ್ತು ಅಂತೇಳಿ. ಏನೋ ಸಿಕ್ತು, ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಯಿತು, ಎಲ್ಲ ಆಯಿತು. 1-2 ತಿಂಗಳಿಗೆ ಈ ಭಾವ ಮತ್ತು ಗಂಡನ ತಮ್ಮ ಇಬ್ಬರು ಸೇರಿ ಆ ಅಮ್ಮನ ಮಲಗಿದ್ದಾಗ ಹೋಗಿ ಸಾಯಿಸ್ಬಿಟ್ಟಿದ್ದಾರೆ. ಕೋರ್ಟ್ಗೆ ಹೋಗಿ ತೊಗೊಂಬಿಟ್ಲಲ್ಲ, ಕೋರ್ಟಲ್ಲಿ ಗೆದ್ದುಬಿಟ್ಲಲ್ಲ ಕೇಸಲ್ಲಿ,
5 ಎಕರೆ ಜಮೀನು ಹೋಯ್ತಲ್ಲ ಅವಳಿಗೆ, ನಾವು ಯಾಕೆ ಕೊಡಬೇಕು ಅಂಥೇಳಿ ಮರ್ಡ್ರ್ ಮಾಡಿಬಿಟ್ಟಿದ್ದಾರೆ ಅವಳನ್ನ. ಮರ್ಡ್ರ್ ಮಾಡಿಬಿಟ್ರು. ಅದು ದೊಡ್ಡ ಕಂಪ್ಲೇಂಟ್ ಆಗಿಲ್ಲ, ಆಯಿತು ಬಿಡಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೂ ಆಯಿಸಿದ್ದಂಥ ಸ್ತ್ರೀ, ವಿಧವಾ ಸ್ತ್ರೀಗೆ ಸಾಯಿಸಿಬಿಟ್ರು. ಅವಳಿಗೆ 8 ವರ್ಷ ಕೋರ್ಟಲ್ಲಿ ಅಲ್ದು ಸಾಕಾಗಿತ್ತು. ಏನೋ ಜಜ್ಮೆಂಟ್ ಆಯಿತು. ಜಮೀನು ಕೂಡ ಅವಳು ಮಾಡಿಸ್ಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು 5 ಎಕರೆಗೆ ತಾನೇ ಒಂದು ಬೇಲಿ ಹಾಕಿಸ್ಬಿಟ್ಟು ಏನೋ ಒಂದು ಬೆಳೆಯೋಣ, ರಾಗಿನೋ ಭತ್ತನೋ ಏನೋ ಬೆಳಿಬೇಕು ಅಂತೇಳಿ ಸಂಕಲ್ಪ ಮಾಡಿ ಎಲ್ಲ ಮಾಡಿದರೆ ಕೋರ್ಟಲ್ಲಿ ಜಜ್ಮೆಂಟ್ ಆದ 2 ತಿಂಗಳಿಗೂ 3 ತಿಂಗಳಿಗೂ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಆ ವಿಧವಾ ಸ್ತ್ರೀ ಸತ್ತಿದ್ದು ಆಯುಷ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಸಾಯಕ್ಕೆ ಮರ್ಡರ್ ಮಾಡಿರೋದು. ಆ ಸೋಲು ಇವತ್ತು ಅವ್ರನ್ನ ಕಾಡಿಸ್ತಾ ಇದೆ. ಇದು ಢಾಕಿನಿ ಅಂತ ಕರೀತಾರೆ. ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಸತ್ತೋಗಬಾರ್ದು ಯಾವತ್ತು. ಸಾಯೋ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಮಾಡಿ ಸಾಯಬೇಕಂತೆ. ಸಾಯೋ ಸಮಯದಲ್ಲಿ ಅಯ್ಯೋ ಮಗನೇ, ಅವ್ನಿಗೆ 5 ಲಕ್ಷ ಕೊಟ್ಟಿದ್ದೀನಿ ಕಣೋ, ಇವ್ನಿಗೆ 2 ಲಕ್ಷ ಕೊಟ್ಟಿದ್ದೀನಿ, ಅವ್ನಿಗೆ ಅಷ್ಟು ಕೊಟ್ಟಿದ್ದೀನಿ, ಇಲ್ಲಿ ಆಸ್ತಿ ಇದೆ, ಇಲ್ಲಿ ಸೈಟ್ ಇದೆ, ಇಲ್ಲಿ ಮನೆ ಇದೆ ಅಂತ ಅದೇ ಕೊರಗಲಿ ಮಗನಿಗೆ ಹೇಳಿವಲ್ಲ, ಹೆಂಡ್ತಿಗೆ ಹೇಳಿವಲ್ಲ, ಮಕ್ಳಿಗೆ ತಿಳಿಸಿಲ್ವಲ್ಲ ಅನ್ನೋ ಚಂಚಲತೆ ಚಪಲತೆ ಅಂತ ಪ್ರಾಣ ಹೋಗ್ಬಿಟ್ರೆ ಅದು ಹಂಗೇನು ಬರ್ತದಂತೆ. ಅದಕ್ಕೆ ಗರುಡ ಪುರಾಣದಲ್ಲಿ ಹೇಳ್ತೆ, ಸಾಯೋ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಮಾಡಿದ್ರೆ ಡಾಕಿನಿ, ಶಾಕಿನಿ, ಕಾಕಿನಿ, ಕಾಮಿನಿ, ಯಾವುದಕ್ಕೂ ನೆಗೆಟಿವ್ ಎನರ್ಜಿಗೆ ಇನ್ಕಾರ್ನೇಷನ್ ಆಗೋದಿಲ್ಲ ಅಂತ. ಪಾಪ ಅಮ್ಮ ಅವಳು ಅಷ್ಟೆಲ್ಲ ಕೇಳಿಕೊಂಡ್ರು ಕೂಡ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಈಗ ಆ ಅಮ್ಮ ಅವ್ರ ಮಕ್ಕಳ ಮೇಲೆ ಬರೋದು, ಇವ್ರ ಮೇಲೆ ಬರೋದು ಎಲ್ಲ ಮಾಡ್ತಾರೆ. ಇದು ಒಂದು ವಿಧವಾ ಸ್ತ್ರೀ ಹತ್ಯಾ ದೋಷದಿಂದ ಆದಂಥದ್ದು. ಇಷ್ಟೆಲ್ಲ ಮಾಡಿದ್ರು ಕೂಡ ಅವರೇ 100 ವರ್ಷ ಬದುಕಲ್ಲ, 500 ವರ್ಷ ಬದುಕಲ್ಲ, ಅವರು ಒಂದಿನ ಸಾಯಬೇಕು. ಆದರೆ ಪಾಪ ಬದುಕಿರೋ ಆ ಅಮ್ಮ ಹೆಂಗೋ ದುಡ್ಕೊಂಡು ಉತ್ಕೊಂಡು ಹೊಲ ವ್ಯವಸಾಯ ಮಾಡಿಕೊಂಡು ಹೆಂಗೋ ಒಂದು ದಿವಸ ಬದುಕಿ ಸತ್ತೋಗ್ತಿದ್ಲು. ಅವ್ರು ಸತ್ತ ಮೇಲೆ ಆಸ್ತಿ ಇವ್ರಿಗೆ ಹೋಗ್ತಿತ್ತು ನೋಡಿ. ಆ ಅಮ್ಮ ಸತ್ತ ಮೇಲೆ ಇವ್ರಿಗೆ ಆಸ್ತಿ ಹೋಗ್ತಿತ್ತು. 2.5 ಎಕರೆ ಇವನಿಗೆ, ಅವ್ರಿಗೊಂದು 2.5 ಎಕರೆ. ಆದರೆ ಅದೆಲ್ಲ ಅರಿಕೊಳ್ದೇನೆ ಸಾಯಿಸ್ಬಿಟ್ಟು ಇವತ್ತು ಅವರು ಜೈಲಿಗೆಲ್ಲ ಹೋಗೋಂಗಾಯಿತು. ಈ ಡಾಕಿನಿ ಅನ್ನೋ ಒಂದು ನೆಗೆಟಿವ್ ಎನರ್ಜಿ ಹೆಂಗಸನ್ನು ಅಟ್ಯಾಕ್ ಮಾಡಿದಾಗ ಮೊದಲು ಪ್ರಾರಂಭದಲ್ಲಿ ಅವರಿಗೆ ಏನು ಅನಿಸಲ್ಲ. ನಿಧಾನಕ್ಕೆ ಊಟ ಬಿಟ್ಬಿಡ್ತಾರೆ, ಕಾಫಿ ಕುಡಿಯೋದು ಬಿಡ್ತಾರೆ, ಹಾಲು ಕುಡಿಯೋದು ಬಿಡ್ತಾರೆ, ಎಲ್ಲ ಒಂದು ಸ್ವಲ್ಪ ಬಿಟ್ಟು ಸುಮ್ಮನೆ ಊಟ ತಿಂಡಿ ಮಾಡದೆ ಕೂತ್ಕೊಂಡ್ಬಿಡ್ತಾರೆ. ಇದು ಮೊದಲನೇ ಲಕ್ಷಣ. ಎರಡನೇದು, ಅಕಸ್ಮಾತ್ ಏನಾದರೂ ಅವ್ರು ಊಟ ತಿನ್ನಬೇಕು ಅನ್ನೋದಾದರೆ ಹುಣ್ಮೆ ದಿವಸ, ಅಮಾವಾಸ್ಯೆ ದಿವಸ ಗಪಗಪ ಅಂತ ಹೆಚ್ಚಿಗೆ ತಿಂದುಬಿಡ್ತಾರೆ. ಒಂದು 10 ದಿವಸದಿಂದ ಊಟ ಮಾಡಿದವರು ಹುಣ್ಮೆ ಅಮಾವಾಸ್ಯೆ ದಿವಸ ಗಪಗಪ ಅಂತ ತಿಂದುಬಿಡ್ತಾರೆ. ತಿಂದುಬಿಟ್ಟು ಮತ್ತೆ ಅಮಾವಾಸ್ಯೆ ಆದಮೇಲೆ ಹುಣ್ಮೆ ಆದಮೇಲೆ ಊಟ ಬಿಟ್ಬಿಟ್ಟು ಸುಮ್ಮನೆ ಆಗ್ತಾರೆ. ದಿನ ಸಣ್ಣಕ್ಕೆ ಆಗ್ತಿರ್ತಾರೆ. ಇದು ಅವ್ರ ಮೊದಲನೇ ಈಟಿಂಗ್ ಡಿಸಾರ್ಡರ್. ಎರಡನೇದು, ಅಕಸ್ಮಾತ್ ಏನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಆ ವಂಶ ಅಭಿವೃದ್ಧಿ ಆಗಕ್ಕೆ ಬಿಡೋದಿಲ್ಲ ಆ ಮನೆಯಲ್ಲಿ. ಇದು ನಾನು ಹೇಳ್ತಾ ಇರೋದು ಡಾಕಿನಿ ಅನ್ನೋ ಒಂದು ನೆಗೆಟಿವ್ ಎನರ್ಜಿ ಸ್ತ್ರೀಗೆ ಅಟ್ಯಾಕ್ ಆದಾಗ ಆ ಸ್ತ್ರೀ ಏನಾದರೂ 2ನೇ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳು ಗರ್ಭಿಣಿ ಆಗಿದ್ದರೆ ಈ ಡಾಕಿನಿ ಆ ಗರ್ಭಿಣಿ ಸ್ತ್ರೀ ಮೇಲೆ ಅಟ್ಯಾಕ್ ಮಾಡಿ ಅಬಾರ್ಷನ್ ಮಾಡಿಸ್ಬಿಡುತ್ತೆ, ಗರ್ಭಪಾತ ಆಗುತ್ತೆ. ಅವಳು 5 ಸಲ ಪ್ರೆಗ್ನೆಂಟ್ ಆದಲು, 5 ಸಲ ಅಬಾರ್ಷನ್ ಆಯಿತು. ಇದು ಗೊತ್ತೇ ಆಗಲ್ಲ ಯಾರಿಗೂ. ಯಾಕೆ 2 ಸಲ ಗರ್ಭಪಾತ ಆಯಿತು, 3 ಸಲ ಗರ್ಭಪಾತ ಆಯಿತು? ಗ್ಯಾನಿಕಾಲಜಿಸ್ಟು, ಲೇಡಿ ಡಾಕ್ಟ್ರು, ಸ್ತ್ರೀ ರೋಗ ತಜ್ಞರು ಅವ್ರು ನೋಡ್ತಾರೆ. ಯೂಟ್ರಸ್ ಎಲ್ಲ ಚೆನ್ನಾಗಿದೆ, ಎಂಡೋಮೆಟ್ರಿಮ್ ಚೆನ್ನಾಗಿದೆ, ಸರ್ವಿಕ್ಸ್ ಚೆನ್ನಾಗಿದೆ, ಎಂಡೋಮೆಟ್ರಿಮ್, ಮಯೋಮೆಟ್ರಿಮ್ ಎಲ್ಲ ಚೆನ್ನಾಗಿದೆ, ಫೆಲೋಪಿಯನ್ ಟ್ಯೂಬ್ ಚೆನ್ನಾಗಿದೆ, ಓವರಿಸಲ್ಲಿ ಸಿಸ್ಟ್ ಇಲ್ಲ, ಎಂಥದ್ದು ಇಲ್ಲ, ಯೂಟ್ರಸ್ ಕೂಡ ದೊಡ್ಡದಾಗಿದೆ, ಚಿಕ್ಕದಂತೂ ಅಲ್ಲ. ಯಾಕೆ ಅಬಾರ್ಷನ್ ಆಗ್ತಿದೆ ಗೊತ್ತಿಲ್ಲ. ಇದು ವಿಶೇಷವಾಗಿ ಹುಣ್ಮೆ ಅಮಾವಾಸ್ಯೆ 2 ದಿನ ಮುಂಚೆ ಅಥವಾ ಹುಣ್ಮೆ ಆದ 2 ದಿನ, ಅಮಾವಾಸ್ಯೆ ಆದ 2 ದಿನಕ್ಕೆ ಅಬಾರ್ಷನ್ ಆಗಿಬಿಡುತ್ತೆ. ಇದು ಭಾಳ ನೆನ್ಪಿಟ್ಕೊಳ್ಳೋಂಥ ಒಂದು ಲಕ್ಷಣ ಹೆಂಗಸರಲ್ಲಿ. ಹೋಗ್ತಾ ಅವರು ಮೆನ್ಸಸ್ ಆಗೋದೇ ಕಮ್ಮಿ ಮಾಡಿಕೊಂಡ್ಬಿಡ್ತಾರೆ. ರೆಗ್ಯುಲರಾಗಿ ಮೆನ್ಸಸ್ ಆಗ್ತಿರ್ತಾರೆ, ಮುಟ್ಟಾಗ್ತಿರ್ತಾರೆ. ಈ ಡಾಕಿನಿ ಪ್ರಯೋಗ ಏನಾರು ಆಗಿತ್ತು ಅಂದರೆ ಅವ್ರು ಮುಟ್ಟೇ ಆಗಲ್ಲ. 2 ತಿಂಗಳು ಒಂದು ಸಲ, 3 ತಿಂಗಳು ಒಂದು ಸಲ, 4 ತಿಂಗಳಿಗೊಂದು ಸಲ ಮುಟ್ಟಾಗೋದು, ಕರೆಕ್ಟಾಗಿ ಬ್ಲೀಡಿಂಗ್ ಆಗೋದಿಲ್ಲ. ಇದು ಒಂದು ಸಿಂಪ್ಟಮ್ಸ್. ಅಕಸ್ಮಾತ್ ಏನಾದರೂ ಬಲವಂತ ಮಾಡಿ ತಿನ್ನಿಸಿದ್ರೆ, ಬಲವಂತ ಮಾಡಿ ಕುಡಿ ಅಂತ ಕುಡಿಸಿದ್ರೆ, ತಿಂದಿದ್ದು ಕುಡಿದಿದ್ದೆಲ್ಲ ಪಟ್ಟಂತ ವಾಂತಿ ಮಾಡಿಬಿಡೋದು, ಎಲ್ಲಿ ಗಲೀಜಿದೆಯೋ ಅಲ್ಲೇ ಮಲ್ಕೊಳ್ಳೋದು, ಎಲ್ಲ ಅಸಹ್ಯ ಜಾಗಗಳಿದೆಯೋ ಅಲ್ಲೇ ಮಲ್ಕೊಳ್ಳೋದು, ಟಾಯ್ಲೆಟ್ ಅಂತಂದರೆ ಗಂಟುಗಟ್ಟಲೆ ಅಲ್ಲೇ ಕಾಲ ಕಳೆಯೋದು, ಬಚ್ಚ ಮನೆಗೆ ಹೋದರೆ ಗಂಟುಗಟ್ಟಲೆ ಕೂತ್ಕೊಳ್ಳೋದು,
ಒಳ್ಳೆ ಹಾಸಿಗೆ ಹಾಕ್ಕೊಟ್ಟು ಮಲಗಲ್ಲ, ಒಳ್ಳೆ ಚಾಪೆ ಬೆಡ್ಶೀಟ್ ಹಾಕಿ ಮಲಗಲ್ಲ. ವಿಚಿತ್ರ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನಾದರೂ ಅಪ್ಪಿತಪ್ಪಿ ಅವಳನ್ನ ಮಾತಾಡ್ಸೋಕ್ಕೆ ಹೋದರೆ ಅವತ್ತು ಇಡೀ ಪೂರ್ತಿ ಗಲಾಟೆ ಮನೆ ಒಳಗಡೆ. ಸುಮ್ಮನೆ ಕೂತಿರ್ತಾರೆ ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿವಸ, ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ದುರ್ಗುಡ್ಕೊಂಡು ನೋಡೋದು, ಹಿಂಗೆ ದುರ್ಗುಡ್ಕೊಂಡು ನೋಡೋದು. ನೋಡ್ತೀಯ ನನ್ನ, ಬೈತ್ಯಾ ನನ್ನ, ಹೊಡಿತ್ಯಾ, ನನ್ನ ಟೀಕೆ ಮಾಡ್ತೀಯಾ, ನನಗೆ ಆಸೆ ಮಾಡ್ತೀಯಾ, ರಕ್ತ ಹೀರ್ಬಿಡ್ತೀನಿ, ಓಹೋ ಅನ್ನೋ ಥರ ಮಾತಾಡೋದು. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಕೂತ್ರೆ ಹಿಂಗೆ ವಾಲಾಡ್ದಂಗೆ ಹೀಗೆ ಈ ಥರ ವಾಲಾಡ್ತಾರೆ. ಹೀಗೆ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಈ ರೀತಿ ಹಿಂಗೆ ವಾಲಾಡೋದು. ಈ ಥರ ಸರ್ಕ್ಯುಲರ್ ಮೋಷನ್ ಅಂತ ಬಾಡಿ. ಇದಕ್ಕೆ ಬಾಡಿ ಲ್ಯಾಂಗ್ವೇಜಲ್ಲಿ ಯಾಕೆ ಈ ಥರ ಆಗ್ತಿದೆ, ಸ್ಪೈನಲ್ ಕಾರ್ಡಲ್ಲಿ ಏನು ಪ್ರಾಬ್ಲಮ್ ಇದೆಯಾ, ಬ್ರೈನಲ್ಲಿ ಪ್ರಾಬ್ಲಮ್ ಇದೆಯಾ, MRI ಸ್ಕ್ಯಾನಿಂಗ್ ಆಯಿತು, CT ಸ್ಕ್ಯಾನ್ ಆಯಿತು, ಎಲ್ಲದರಲ್ಲೂ ನಾರ್ಮಲ್, ಏನೂ ಇಲ್ಲ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸರ್ಕ್ಯುಲರ್ ಮೋಷನ್ಗೆ ಬಾಡಿ ರೊಟೇಟ್ ಆಗ್ತಾ ಇರ್ತದೆ ಈ ರೀತಿ. ಇದೊಂದು. ಇದೆಲ್ಲ ಆಯಿತು, ಸುಸ್ತಾಯ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಹಿಂಗೆ ಈಗ ಥರ ತೂಗಾಡೋದು, ಹಿಂಗೆ ತೂಗಾಡೋದು ಈ ರೀತಿ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹಿಂಗಂತ ಆಡ್ತಾರೆ. ಈ ಡಾಕಿನಿ ಪ್ರಯೋಗದಲ್ಲಿ ಮಾಡಿದ್ರು ಹೀಗಾಗತ್ತೆ, ಅಥವಾ ನಿಜವಾದ ಡಾಕಿನ್ನೇ ಆವರಿಸ್ಕೊಂಡಿತ್ತು ಅಂದರೆ ಈ ರೀತಿ ಹಿಂಗೆ ಮಾಡೋದು. ಬೈದು ನಿಲ್ಲಿಸೋದು. ಏನು ಎಲ್ಲರೂ ಮುಂದೆ ಹಿಂಗೆ ಓಲಾಡ್ತೀಯಾ, ತೂಗಾಡ್ತೀಯಾ, ಬಗ್ತೀಯಾ, ಎದೊಳ್ತೀಯಾ, ನಾಚಿಕಾಗಲ್ಲ ನಿನಗೆ ಅಂತಂದರೆ ಇನ್ನೂ ಜಾಸ್ತಿ ಮಾಡೋದು. ತಲೆ ಎಲ್ಲ ಒಂದೊಂದು ಕೂದಲು ಕಿತ್ತಾಕೊಳ್ಳೋದು, ತಲೆಯೆಲ್ಲ ಕೆರ್ಕೊಳ್ಳೋದು, ಒಂಥರ ವಿಚಿತ್ರವಾಗಿ ಕೆರಿಯೋದು. ತಲೆ ತುಂಬ ಏನಿರಬೇಕೇನೋ ಅದಕ್ಕೆ ಕೆರ್ಕೋತಾ ಇದ್ದಾಳೆ ಅಂತ ಅಂತೀವಿ, ಅದಲ್ಲಿಲ್ಲ, ಆ ರೀತಿ ರಕ್ತ ಬರಬೇಕು, ಆ ರೀತಿ ಕೆರ್ಕೊಡೋದು. ಯಾರಿದ್ದಾರೋ ಯಾರಿಲ್ವೋ ಅನ್ನೋ ನೋಡೋಂಗಿಲ್ಲ, ಗಂಡಸಿದ್ದಾರೋ ಹೆಂಗಸಿದ್ದಾರೋ ನೋಡೋಂಗಿಲ್ಲ. ಅಲ್ಲಿ ನೈಟಿ ಹಿಂಗೆ ಎತ್ಕೊಳ್ಳೋದು, ಸೀರೆ ಹಿಂಗೆ ಎತ್ಕೊಂಡ್ಬಿಡೋದು, ಲಂಗ ಹಿಂಗೆ ಎತ್ಕೊಳ್ಳೋದು, ಎಲ್ಲರೂ ಮುಂದೆ ಹಿಂಗೆ ಅನ್ನೋದು. ನಾಚಿಕೆ ಆಗಲ್ವ, ಯಾಕೆ ಎಲ್ಲರೂ ಮುಂದೆ ಹಿಂಗೆ ಬಟ್ಟೆ ಎತ್ಕೋತೀಯಲ್ಲ ಅಂತ ಬೈದರೆ ಹೊಡೆದ್ರೆ ಅವ್ರಿಗೆ ರಿವರ್ಸ ಮಾತಾಡೋದು, ಥೂ ಅಂತ ಉಗಿಯೋದು. ಇದು ಸಿಂಪ್ಟಮ್ಸ್. ಅದಕ್ಕೆ ಇವಳು ಎಲ್ಲರೂ ಮುಂದೆ ಬಟ್ಟೆ ಎತ್ಕೊಂಡ್ಬಿಡ್ತೈತೆ, ನೈಟಿ ಹಾಕಿ ನಿಲ್ಲಿಸ್ಬಿಡ್ತಾರೆ. ನೈಟಿ ಅಥವಾ ಚೂಡಿದಾರ ಬಟ್ಟೆ ಹಾಕಿಸ್ಕೊಳ್ಳೋಕ್ಕೆ ದೊಡ್ಡ ಸಂಕಟ, ದೊಡ್ಡ ಹೋರಾಟ, ಹೊಡೆದು ಇಬ್ಬರು ನಿಲ್ಲಿಸಿ ಅವಳು ಬಟ್ಟೆ ಹಾಕ್ಬೇಕು. ಆ ಲೆವೆಲ್ಗೆ ನಂಗೆ ಬಟ್ಟೆ ಬೇಡ ಅಂತಾಳೆ. ಎಲ್ಲಿ ಅದಲ್ಲಿ ನಿಂತಿದ್ದ ಜಾಗದಲ್ಲಿ ರಿಸರ್ಚ್ ಮಾಡ್ಕೊಂಬಿಡೋದು. ಆವಾಗ ಹೊಡೆದು ಬೈದು ಅವಳಿಗೆ ಎಲ್ಲಿ ಅಂದಲ್ಲಿ ಹಾಲಲ್ಲಿ ರಿಸರ್ಚ್ ಮಾಡಿಬಿಡೋದು, ಅಲ್ಲೆಲ್ಲ ಅಡುಗೆ ಮನೆದು ಬಂದು ಮಾಡಿಬಿಡೋದು. ಹೀಗಾಗಿ ಇಂಥವನ್ನ ಒಂದು ರೂಮಿಗೆ ಬಿಟ್ಬಿಟ್ಟಿರ್ತಾರೆ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ತನಗೆ ತಾನೇ ಅತಿಯಾಗಿ ನಗೋದು. ಸುಮ್ಮನೆ ನಗೋದಲ್ಲ, ಅತಿಯಾಗಿ ನಗೋದು. ಎರಡನೇದು ಇದಕ್ಕಿದಾಗ ಅಳೋದು, ನನ್ನ ಸಾಯಿಸ್ಬಿಟ್ರಲ್ಲ ಅಂತ ಅಳೋದು. ನಗೋದು, ನನ್ನ ಸಾಯಿಸಿದ್ರೇನು, ನಾನು ಬದುಕಿದ್ದೀನಲ್ಲ ಅಂತ ನಗೋದು, ಕೇಕೆ ಹಾಕೋದು. ಇನ್ನೊಂದು, ಕೆಲವು ಸಂದರ್ಭದಲ್ಲಿ ಅವರ ಮೂಡು ಹೇಗೆ ಡಿಸಾರ್ಡರ್ ಆಗುತ್ತೆ ಅಂತ, ಇದಕ್ಕಿದ್ದಾಗೆ ಯಾವುದೋ ಒಂದು ರೀತಿ ವಿಚಿತ್ರವಾದ ಭಾಷೆ, ಅದು ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಂಥರ ಅದು ಕನ್ನಡ ಅಲ್ಲ, ಇಂಗ್ಲೀಷ್ ಅಲ್ಲ, ಹಿಂದಿ ಅಲ್ಲ, ಯಾವ ಲ್ಯಾಂಗ್ವೇಜೋ ಅಲ್ಲ, ಗೊತ್ತಿಲ್ಲ, ವಿಚಿತ್ರವಾಗಿ ಮಾತಾಡೋದು. ನಾನು ಆಗಲೇ ಅದು ಅಂತ ಈ ಥರ ಏನೋ ಒಂದು ರೀತಿ ಈ ಜಪಾನ್ ಸ್ಟೈಲ್ ಭಾಷೆಯಲ್ಲಿ ಮಾತಾಡೋದು. ಆಗ ತಕ್ಷಣ ಹೋಗಿ ಇವರೇನೋ ಹನುಮಂತ ದೇವಸ್ಥಾನಕ್ಕೂ ಅಲ್ಲಿ ಹೋಗಿ ಯಂತ್ರ ತೊಗೊಂಬಂದು ಯಂತ್ರ ಕಟ್ಟೋದು. ಯಂತ್ರ ಕಟ್ಟೋರ್ಗೂ ಸುಮ್ಮನೆ ಇರ್ತದೆ. ಆ ಯಂತ್ರ ತಾನೇ ಬಿಚ್ಕೋಬೇಕು, ಆ ಲೆವೆಲ್ಗೆ ಒದ್ದಾಡೋದು. ಹಣೆಗೆ ಭಸ್ಮ ಇಟ್ಟರೆ, ಕುಂಕುಮ ಇಟ್ಟರೆ, ವಿಭೂತಿ ಇಟ್ಟರೆ ಒದ್ದಾಡಿ ಅದನ್ನು ಅಳಿಸ್ಕೊಂಬಿಡೋದು. ಯಾವಾಗ ಮೈಮೇಲೆ ಯಂತ್ರ ಬಿಚ್ಚೋಯ್ತು, ಭಸ್ಮ ಕುಂಕುಮ ಅಳಿಸೋಯ್ತು, ಆಗ ವಿಚಿತ್ರವಾಗಿ ಕೂಗಾಡೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಣಿಗಳ ಥರ ಕೂಗೋದು, ಪ್ರಾಣಿಗಳ ಥರ ಮಿಮಿಕ್ರಿ ಮಾಡೋದು ಎಲ್ಲ. ಯಾರು ಅವ್ರಿಗೆ ಸಾಯಿಸೋ ಸಮಯದಲ್ಲಿ ಯಾರು ಅವ್ರಿಗಂತ ನೋಡ್ಕೊಂಡಿರ್ತಾರೆ, ಗೊತ್ತಿರ್ತದೆ ಯಾರು ಸಾಯಿಸೋರು ಅಂತ. ಕೆಲವರಿಗೆ ಆ ಆತ್ಮ ಅವ್ರು ಬಂದ ತಕ್ಷಣ ಅವನ ಮೇಲೆ ರೇಗೋದು, ಹೊಡಿಯೋದು, ಬಡಿಯೋದು, ಕೂಗೋದು, ಮಾಡೋದು ಎಲ್ಲ ಮಾಡ್ತದೆ. ಈ ಥರದ್ದೆಲ್ಲ ಒಂದು ಸಿಂಪ್ಟಮ್ಸು ಈ ಡಾಕಿನಿ ಅನ್ನೋ ಒಂದು ನೆಗೆಟಿವ್ ಎನರ್ಜಿ ಸ್ತ್ರೀ ಮೇಲೆ ಅಟ್ಯಾಕ್ ಆದಾಗ ಈ ಸಿಂಪ್ಟಮ್ಸ್ ಎಲ್ಲ ಬರುತ್ತೆ. ಅದಕ್ಕೆ ನಾವು ಯಾರನ್ನೂ ಸಾಯಿಸಬಾರ್ದು. ಯಾರನ್ನಾರು ಸಾಯಿಸಿದ್ರೆ ದ್ವೇಷ ಇಟ್ಕೊಂಡ್ಬಿಡುತ್ತೆ. ಸತ್ತವಾಗ ನೋಡಿಬಿಡುತ್ತೆ ಅದು, ಇವನೇ ನಂಗೆ ಸಾಯಿಸಿದ್ದು ಅಂತೇಳಿ, ಇವನೇ ನಂಗೆ ಹೊಡೆದಾಕಿದ್ದು, ಇವನೇ ಸಿಮೆಣ್ಣೆ ಹಾಕಿದ್ದು ಎಲ್ಲ ಮಾಡಿ ಅಂತ ಮನವರಿಕೆ ಮಾಡ್ಕೊಂಡ್ಬಿಟ್ಟಿರ್ತದೆ. ಸಾಯುವಾಗ ಏನೇನು ಪ್ರಾಣ ಹೋಗುವಾಗ ಫೋಟೋ ತೊಗೊಂಡ್ಬಿಡುತ್ತದು, ನಮ್ಮನ್ನು ಯಾರು ಕೊಂದರು, ಯಾರು ಸಾಯಿಸಿದ್ರು ಅಂತೇಳಿ. ಒಂದು ಸಲ ತೆಗೆದಿಟ್ಕೊಂಡ್ಬಿಟ್ಟು ಸಾಯುವಾಗ ಅವ್ರಿಗೆ ಗೊತ್ತಾಯ್ತು ಅವ್ರ ಹೆಸರು ಯಾರು ಸಾಯಿಸಿದ್ರು ಅಂತಂದರೆ ಇನ್ನು ಅವರು ಪೂರ್ತಿ ವಂಶ ಹಾಳು ಮಾಡೋರಿಗೂ ತೃಪ್ತಿ ಸಿಗೋದಿಲ್ಲ. ಅದಕ್ಕೆ ನೀವು ಯಾವ ಮಂತ್ರವಾದಿ ಎತ್ತರೋದ್ರು ಇವತ್ತಿನ ಕಾಲದಲ್ಲಿ ಆಗಲ್ಲ. ಯಾವ ದೇವಸ್ಥಾನಕ್ಕೆ ಹೋದ್ಬೇಕಂದ್ರೆ ಮಾಡಿ ದುಂಡ ಮಾರೆ ಕರ್ಮ. ಅದಕ್ಕೆ ನರಹತ್ಯ ಮಹಾಪಾಪ ಅಂತ ಹೇಳುತ್ತೆ ಗರುಡ ಪುರಾಣ.
ಯಾವ ಹತ್ಯಕ್ಕಿಂತ ನರಹತ್ಯೆ ಮಾಡಬಾರದು ಅಂತ ಹೇಳ್ತಾರೆ. ಹೀಗಾಗಿ ಈ ಡಾಕಿನಿ ಅನ್ನೋ ಒಂದು ನೆಗೆಟಿವ್ ಎನರ್ಜಿ ತಮ್ಮ ವಂಶದಿಂದಲೇ ಬರ್ಬೋದು, ಅಥವಾ ಬೇರೆ ಮಾಂತ್ರಿಕರು ಕೆಲವು ಸತ್ತಂಥ ಆತ್ಮಗಳನ್ನು ನಿಮ್ಮ ಮೇಲೆ ಡಾಕಿನಿಯಾಗಿ ಪ್ರಯೋಗ ಮಾಡಿ ಬಿಡ್ಬೋದು. ಅದಕ್ಕೊಂದು ಮಂತ್ರಗಳಿವೆ, ಆ ಮಂತ್ರಗಳನ್ನು ಉಪಯೋಗಿಸಿ ನೆಗೆಟಿವ್ ಎನರ್ಜಿನ ಮಾಟ ಮಂತ್ರದಿಂದಲೂ ಕೂಡ ನಮ್ಮ ಮೇಲೆ ಪ್ರಯೋಗ ಮಾಡ್ಬೋದು. ಈ ಡಾಕಿನಿ ಅನ್ನೋ ನೆಗೆಟಿವ್ ಎನರ್ಜಿ ನಮ್ಮಲ್ಲೇ ಸೃಷ್ಟಿಯಾಗಿದ್ದರೆ, ನಮ್ಮ ವಂಶದವರೇ ಬಂದು ಅಟ್ಯಾಕ್ ಮಾಡ್ತಿದ್ರೆ, ಅಥವಾ ಯಾವುದೋ ಒಬ್ಬ ಮಾಂತ್ರಿಕ ಪ್ರಯೋಗ ಮಾಡಿಬಿಟ್ಟಿದ್ರೆ ಅದನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ಹೇಳಿದೆ. ಈಗ ಅದನ್ನು ತೆಗೆಯೋ ರೀತಿ ಏನು ಅಂತಂದರೆ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇಂಥವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು, ಆದರೆ ಬರೋದಿಲ್ಲ, ಹಠ ಮಾಡ್ತಾರೆ, ಬರೋದಿಲ್ಲ. ಹಾಗಾದರೆ ಅವನ್ನ ಶಾಂತಿಗೊಳಿಸ್ಬೇಕು. ಹುಣ್ಣಿಮೆ ಅಮಾವಾಸ್ಯೆ ದಿವಸ ತುಂಬ ಗಲಾಟೆ ಮಾಡಬಾರ್ದು, ಕಿರ್ಚಬಾರ್ದು, ಕೂಗಬಾರ್ದು ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಕರ್ಕೊಂಡೋಗಿ ಕೂರಿಸ್ಬೇಕು. ಎಲ್ಲಿ ಬಾವಿ ಇದೆಯೋ ಆ ಜಾಗದಲ್ಲಿ ಇವನ್ನ ಕೂರಿಸ್ಬಿಟ್ಟು ಮಂತ್ರದಲ್ಲಿ ಪ್ರಯೋಗ ಮಾಡಿಬಿಟ್ರೆ, ಯಾಕೆಂದರೆ ಡಾಕಿನಿ ಬಾವಿ ಹತ್ರ ಜಾಸ್ತಿ ವಾಸ ಮಾಡುತ್ತೆ ಅಂತ ಹೇಳ್ತಾರೆ. ಡಾಕಿನಿಗೆ ಮನೇಲಿ ವಾಸ ಮಾಡಲ್ಲ, ಕಾಡಲ್ಲಿ ವಾಸ ಮಾಡಲ್ಲ, ಹೋಟ್ಲು ಲಾಡ್ಜು ಸಿನಿಮಾ ಅಲ್ಲೆಲ್ಲ ವಾಸ ಮಾಡೋದು ಬಾವಿ ಹತ್ರ, ನದಿ ಸಮುದ್ರದ ಹತ್ರಲೂ ವಾಸ ಮಾಡಲ್ಲ. ಸಮುದ್ರ ಹತ್ರ ಯಾವುದೂ ವಾಸ ಮಾಡಲ್ಲ, ಸಮುದ್ರ ಪವಿತ್ರವಾದ ಸ್ಥಳ ಅಂತ ಹೇಳ್ತಾರೆ. ನದಿ ದಡದಲ್ಲೂ ವಾಸ ಮಾಡಲ್ಲ. ಅದು ವಾಸ ಮಾಡೋದಲ್ಲಿ ಎಲ್ಲಿ ನೀರು ನಿಂತಿರುತ್ತೋ ಆ ಜಾಗದಲ್ಲಿ, ನಿಂತಿರೋ ನೀರು, ಬಾವಿ, ಬೋರ್ವೆಲ್ಲು, ಸಂಪು, ಈ ಥರ ಜಾಗದ ಹತ್ರ ಈ ಡಾಕಿನಿ ಪ್ರಯೋಗ ನಲ್ತಿರೋನ ತೊಗೊಂಬಂದು ಅಲ್ಲಿ ಕೂರಿಸ್ಬಿಟ್ಟು, ಅಲ್ಲಿ ಕರ್ಕೊಂಡು ಕೂರ್ಸೋಕ್ಕೆ ಮುಂಚೆನೇ ಒಂದು ಚೊಂಬಲ್ಲಿ ಕಂಪ್ಲೀಟಾಗಿ ನೀರು ತುಂಬಬೇಕು. ಒಂದು ಚೊಂಬಲ್ಲಿ ಕಳಶ ಅಂತ ಇಟ್ಕೊಳಿಬೇಕಾರೆ ಒಂದು ಚೊಂಬಲ್ಲಿ ಕಂಪ್ಲೀಟ್ ನೀರು ಹಾಕ್ಬಿಟ್ಟು ಅದಕ್ಕೆ ಅರಿಶಿಣ, ಕುಂಕುಮ, ಪನ್ನೀರು, ಅರಿಶಿಣ, ಕುಂಕುಮ, ಪನ್ನೀರು, ತುಳಸಿ ದಳ ಇದಿಷ್ಟು ಹಾಕ್ಬಿಟ್ಟು ಆ ಚೊಂಬನ ಕೈಲಿಂಗ್ ಇಟ್ಕೊಂಡು ಓಂ ನೃಂ 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 ನರಸಿಂಹಾಯ ನಮಃ, ಓಂ ನೃಂ 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 ನರಸಿಂಹಾಯ ನಮಃ, ಓಂ ನೃಂ 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 ನರಸಿಂಹಾಯ ನಮಃ, ಓಂ ನೃಂ 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 ನರಸಿಂಹಾಯ ನಮಃ ಅಂಥೇಳಿ ಆ ಚೊಂಬಿಗೆ ಅಭಿಮಂತ್ರಿಸ್ಬೇಕು, ಆ ಚೊಂಬಲ್ಲಿ ನೀರನ್ನ. ಅಥವಾ ನರಸಿಂಹಸ್ವಾಮಿ ದೇವರಿಗೆ ಅಭಿಷೇಕ ಮಾಡಿದ ನೀರನ್ನ ಎತ್ಕೊಂಬರ್ಬೇಕು. ಭಟ್ರ ಹತ್ರ ಕೇಳಿಬಿಟ್ಟು, ಪುರೋಹಿತ ಹತ್ರ ಕೇಳಿ ಒಂದು ಬಕೆಟ್ ಎತ್ಕೊಂಬರ್ಬೇಕು. ಆ ಬಕೆಟಿಂದ ಚೊಂಬಗೆ ಹಾಕಿ ಆ ಚೊಂಬಲ್ಲಿ ಇದಕ್ಕೆ ಕಳಶೋದಕ ಅಂತೇಳಿ ಕಳಶ ಸ್ನಾನ ಮಾಡಬೇಕು. ಅಥವಾ ಎಲ್ಲಿ ಹೋಮ ಯಜ್ಞಗಳನ್ನು ಮಾಡಿರ್ತಾರೋ ಪೂರ್ಣಾವತಿ ಆದಮೇಲೆ ಅದ್ರ ಭಸ್ಮ ತೊಗೊಂಬಂದು ಈ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಈ ಓಂ ರುಂ 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 ನರಸಿಂಹಾಯ ನಮಃ, ಓಂ ರುಂ 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 ನರಸಿಂಹಾಯ ನಮಃ ಅಂಥೇಳಿ ಜಪ ಮಾಡಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಅಂತ ಹೇಳಿ ಆ ನೀರನ್ನು ಆ ಡಾಕಿನಿ ಪ್ರಯೋಗದಲ್ಲಿ ನರಳ್ತಿರೋಂಥವ್ರಿಗೆ ತಲೆ ಮೇಲೆ ಸುರಿದು ಸ್ನಾನ ಮಾಡಿಸ್ಬೇಕು. ಬಾವಿ ಹತ್ರ, ನಮ್ಮ ಹತ್ರ ಬಾವಿ ಇಲ್ಲ, ಬೋರ್ವೆಲ್ ಹತ್ರ ಇಲ್ಲ, ಸಂಪತ್ರ, ಈ ಥರ ಜಾಗದಲ್ಲಿ ಮಾಡಬೇಕು. ಇದು ಮಂತ್ರ ತಂತ್ರ. ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಮಲಗಿಸ್ಬೇಕು. ಹುಣ್ಣಿಮೆ ಅಮಾವಾಸ್ಯೆಗಿಂತ ಮುಂಚೆ ಮಲಗಬೇಕು. ಅಲ್ಲಿ ರಿಕ್ವೆಸ್ಟ್ ಮಾಡಬೇಕು, ಟ್ರಸ್ಟ್ ಹತ್ರನೋ ಪುರೋಹಿತರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ರಾತ್ರಿ ನಾವು ಇಲ್ಲಿ ಮಲಗ್ತೀವಿ ಅಂತೇಳಿ ಈ ಹೆಂಗಸನ್ನು ಅಲ್ಲಿ ಮಲಗಿಸ್ಬೇಕು. ಒಂದು ರಾತ್ರಿ ದೈವ ಸಂಚಾರ ಸ್ಥಳದಲ್ಲಿ ಏನಾದ್ರು ಇತ್ತು ಅಂದರೆ, ಯಾಕೆಂದರೆ ನರಸಿಂಹ ಎಲ್ಲರೂ ವಾಕ್ ಮಾಡಬೇಕಾದ್ರೆ ಪಾಸಿಟಿವ್ ಇರಬೇಕಂತೆ, ನೆಗೆಟಿವ್ ಇದ್ದರೆ ಅದು ಯಾರೇ ಆಗಿರಲಿ ಸಕ್ ಮಾಡ್ಕೊಂಡ್ಬಿಡ್ತಾರಂತೆ ನರಸಿಂಹರು. ಅದರಿಂದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಲಗೋದು. ನಮ್ಮಲ್ಲಿ ಇವ್ರು ಚೆನ್ನಾಗಿದ್ದಾಗ ಅಮಾವಾಸ್ಯೆ ಮೇಲೆ ಈ ಥರ ಆಗ್ತಾರೆ. ಯಾವಾಗ ಚೆನ್ನಾಗಿರ್ತಾರೋ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವಸ್ಥಾನ ಕಸ ಗುಡಿಸೋದು, ನೀರಾಕಿ ತೊಳೆಯೋದು, ದೇವ್ರ ಮುಂದೆ ರಂಗೋಲಿ ಹಾಕೋದು, ಆ ದೇವಸ್ಥಾನ ಕೆಲವು ಸಾಮಗ್ರಿಗಳನ್ನು, ಪೂಜಾ ಸಾಮಗ್ರಿಗಳನ್ನು ತೊಳೆದು ಕೊಡೋದು. ಅಲ್ಲೇನಾದ್ರು ಒಂದು ಸೇವೆ ಮಾಡ್ತಾ ಬಂದರೆ ಆ ನೆಗೆಟಿವ್ ಹಾಗೇ ಡಿಸ್ಚಾರ್ಜ್ ಆಗುತ್ತೆ, ಔಷಧಿ ಇಲ್ಲದೇ. ಇದಕ್ಕಿನ್ನೂ ದೊಡ್ಡ ದೊಡ್ಡ ಪ್ರಯೋಗಗಳಿದೆ, ಬೇಕಾದಷ್ಟು ಕೆಲವು ಮಂತ್ರತಂತ್ರಗಳು ಅದನ್ನು ಮಾಡ್ಬೋದು. ಇದು ಸಿಂಪಲಾಗಿ ಎಲ್ಲರೂ ಬಂಡವಾಳ ಇಲ್ದಾರ ಮಾಡುವಂಥ ಒಂದು ಪರಿಹಾರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಡಾಕಿನಿ ಅನ್ನೋ ಒಂದು ನೆಗೆಟಿವ್ ಎನರ್ಜಿ ಸ್ತ್ರೀಯರ ಮೇಲೆ ನಡೀತಿದ್ದಾಗ, ಪ್ರಯೋಗ ಆಗಿದ್ದಾಗ ಈಸಿಯಾಗಿ ತಗೊಳ್ಳೋ ಒಂದು ವಿಶೇಷದ್ದು. ಇದನ್ನು ನನ್ನ ಕಡೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು 19ನೇ ತಾರೀಕು ನಾನು ಹುಬ್ಳಿಗೆ ಬರ್ತಾಯಿದ್ದೀನಿ. ಕಾರಣ ಅಗ್ನಿಹೋತ್ರ ದೀಕ್ಷೆ ಕೊಡಲಿಕ್ಕೆ. ಅಗ್ನಿಹೋತ್ರ ಅಂದ್ರೇನು, ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ಮಂತ್ರದ 2 ನಿಮಿಷ ನಿತ್ಯ ನಿರಂತರ ಮಾಡುವಂಥ ಒಂದು ಸಣ್ಣ ಹೋಮ. ಇದು ಯಾತಕ್ಕೆ ಹೇಳ್ಕೊಡ್ತಾ ಇದ್ದೇನೆ ಅಂತಂದರೆ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಲಾಸ್ ಆಯಿತು, ಕೆಲಸ ಕಳ್ಕೊಂಡೆ, ಶತ್ರು ಬಾಧೆ, ಮಾಟ ಮಂತ್ರ ತಂತ್ರ ಬಾಧೆ, ಭೂತ ಪ್ರೇತಗಳ ಪಿಶಾಚಿಗಳ ಬಾಧೆ, ಸಂತಾನ ಆಗ್ತಿಲ್ಲ, ಮದುವೆ ಆಗ್ತಿಲ್ಲ, ಅಂಗವಿಕಲ ಮಕ್ಕಳು ಜನನ ಮನೆಯಲ್ಲಿ, ಮಕ್ಕಳು ಓದ್ತಾ ಇಲ್ಲ, ಎಷ್ಟೇ ತಿಂದರೂ ರೋಗ ಬಾಧೆ, ಎಷ್ಟೇ ದುಡ್ಕೊಂಡು ಬಂದರೂ ಕೂಡ ಮನೇಲಿ ದುಡ್ಡು ಉಳಿತಿಲ್ಲ, ಸಾಲ ಬಾಧೆ,
ಹೀಗೆ ಹಲವಾರು ಸಮಸ್ಯೆಗಳು, ವಂಶ ಪಾರಂಪರ್ಯದಿಂದ ಬಂದಿರೋ ಶಾಪ ಪಾಪಗಳಿರ್ಬೋದು, ನಿಮ್ಮ ಮನೇಲಿರೋ ಎಲ್ಲ ಮೆಂಬರ್ಸ್ದು ಜಾತಕ ದೋಷ ಇರ್ಬೋದು ಅಥವಾ ವಾಸ್ತು ದೋಷ ಇರ್ಬೋದು. ಇದನ್ನೆಲ್ಲ ನಿವಾರಣೆ ಮಾಡೋಕ್ಕೆ ಒಂದೇ ಒಂದು ಸುಲಭವಾದ ಪರಿಹಾರ ಅಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ನಿಮಿಷದಲ್ಲಿ 2 ಮಂತ್ರ ಮಾಡೋದು ಒಂದು ಸಣ್ಣ ನಿರಂತರ ಹೋಮ. ಇದನ್ನು ದೀಕ್ಷೆ ನಾನು ಕೊಡ್ತಾ ಇದ್ದೀನಿ 19ನೇ ತಾರೀಕು ಭಾನುವಾರ ಹುಬ್ಳಿನಲ್ಲಿ. ಇದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕ್ಲಾಸ್ ಮಾಡ್ತೀನಿ, ವರ್ಕ್ಶಾಪ್ ಮಾಡ್ತೀನಿ. ಆಮೇಲೆ ಅಗ್ನಿಹೋತ್ರ ಅಂದರೆ ಯಾತಕ್ಕೆ ಮಾಡಬೇಕು ಅಂತ ಕೆಲವು ಬಹಳ ವಿಶೇಷವಾದ ಮಾಹಿತಿಗಳನ್ನು ಹೇಳಿ ಅಗ್ನಿಹೋತ್ರ ಭಸ್ಮದಿಂದ ಕ್ಯಾನ್ಸರು, ಪಿಟ್ಸು, ಲಕ್ವ ಇದೆಲ್ಲ ಹೇಗೆ ಕ್ಯೂರ್ ಮಾಡ್ಬೋದು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. 19ನೇ ತಾರೀಕು ಸಂಜೆ ಹುಬ್ಳಿ ಸೂರ್ಯ ಮುಳುಗೋ ಸಮಯದಲ್ಲಿ ನಾನು ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಆದ್ದರಿಂದ ನಾನು ಅಗ್ನಿಹೋತ್ರಿ ಆಗಬೇಕು, ನಮ್ಮ ಮನೇಲಿ ಎಲ್ಲ ಥರದ ಸಮಸ್ಯೆ ನಿವಾರಣೆ ಆಗಬೇಕು, ಮಕ್ಕಳಾಗಿಲ್ಲ, ಮನೆ ಇಲ್ಲ, ಸೈಟ್ ಇಲ್ಲ, ಕಾರ್ ಇಲ್ಲ, ಕೆಲಸ ಇಲ್ಲ, ಏನೇನಿಲ್ಲವೋ ಅದೆಲ್ಲ ದಿನನಿತ್ಯ ಅಗ್ನಿಹೋತ್ರಿ ಮಾಡುವಾಗ ಪ್ರಾರ್ಥನೆ ಮಾಡಿ ಅಗ್ನಿಹೋತ್ರಿ ಮಾಡಿದ್ದೇ ಆದರೆ 3-4 ತಿಂಗಳ ದೊಡ್ಡ ಪವಾಡ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೊಬ್ಬರು ಅಗ್ನಿಹೋತ್ರಿ ಆದಾಗ ಈ ದುಷ್ಟಶಕ್ತಿಗಳ ಬಾಧೆ ನಿವಾರಣೆ ಆಗುತ್ತೆ, ಶತ್ರುಕಾಟ, ಮಾಟ, ಮಂತ್ರ, ತಂತ್ರ ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ. ಅದರಿಂದ ಯಾರ್ಯಾರು ಅಗ್ನಿಹೋತ್ರಿಗಳಾಗಬೇಕು, ಅಗ್ನಿಹೋತ್ರಿ ಮಾಡಬೇಕು ನಮ್ಮನೇಲಿ, ಅದರಲ್ಲೂ ಮೇಷ, ಸಿಂಹ ಮತ್ತು ಧನು ರಾಶಿ, ಅಗ್ನಿ ರಾಶಿಗಳು ಇಂಥವ್ರ ಮನೇಲಿ ಮಾಡಿದಷ್ಟು ಭಾಳ ಪವರು. ಇದನ್ನು ಮಾಡಿ ನಿಮ್ಮ ಕುಲ ಗೋತ್ರಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಪಿತೃದೇವತೆಗಳು ಯಾರು ನಿಮ್ಮ ಗೋತ್ರ ಸತ್ತೋಗಿದ್ರೋ ಅವ್ರಿಗೂ ಕೂಡ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಗ್ನಿಹೋತ್ರಿ ಮಾಡೋದ್ರಿಂದ ಮನೆ ಒಳಗಡೆ. ಈ ಒಂದು ವಿಶೇಷತೆಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, agnihotra.ssbk.in ಅಂತ. ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ, ಎಲ್ಲಿ ಯಾವಾಗ ಹೇಗಿಂತೆಲ್ಲ ಅದರಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಇದನ್ನು ಆಸಕ್ತಿ ಇರೋ ಬೇಗ agnihotra.ssbk.in ಅಂತ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ನೀವು ಇನ್ಫಾರ್ಮೇಷನ್ನ ನೀವು ಪಡ್ಕೋಬೋದು ಅಂಥೇಳಿ. ಅಪಾಯಿಂಟ್ಮೆಂಟ್ ಬೇಕು ಅಂತಿದ್ದರು ನಾನು ಸ್ಕೀಮ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ. ಅದಕ್ಕೆ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು. ಯಾರು ಪ್ರಶ್ನೆ ಕೇಳ್ತಾರೋ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದು ತೊಗೊಂಬನ್ನಿ, ಕಾಯಿಲೆಗೆ ಸಂಬಂಧಪಟ್ಟಂಥ ರಿಪೋರ್ಟ್ ಇದ್ದರೆ ಅದು ತೊಗೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.